ನಮಸ್ಕಾರ, ನಾನು ಶೀಬಾ, ಮಿಲ್ ಕನ್ಸಲ್ಟೆಂಟ್, ಲಕ್ಷ್ಮಿ ಮಿಷನರೀಸ್, ಬ್ಯಾಂಗ್ಳೂರು. ಇವತ್ತು ನಾನು ತೋರಿಸೋದು ಇದು ಒಂದು 3 ಹೆಡ್ ಪಲ್ವರೈಸರು. 3 ಹೆಡ್ ಪಲ್ವರೈಸರ್ ಅಂದರೆ ಒಂದು ಸ್ಟ್ಯಾಂಡ್ ಮೇಲೆ 3 ಹೆಡ್ ಜೋಡಿಸ್ಕೊಂಡು ಕೆಳಗಡೆ ಮೋಟ್ರ್ ಫಿಟ್ ಮಾಡಿ ಯಾವ ಮಿಷನ್ ರನ್ ಮಾಡಬೇಕು ಅದಕ್ಕೆ ಬೆಲ್ಟ್ ಹಾಕ್ಕೊಂಡು ವರ್ಕಿಂಗ್ ಮಾಡೋದು ಮಿಷನ್ ಇದು 3 ಹೆಡ್ ಪಲ್ವರೈಸರು. ಈ 3 ಹೆಡ್ ಪಲ್ವರೈಸರ್ ಏನಕ್ಕೂ ಅಂದರೆ ನಮಗೀಗ ಹಸಿಟ್ಟೆಲ್ಲ ಒಂದೇ ಮಿಷನ್ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಖಾರ ಪುಡಿ, ಆಮೇಲೆ ಚಿಲ್ಲಿ, ಕುರಿಯಾಂಡರ್, ಟರ್ಮರಿಕ್, ರೈಸ್ ವೀಟ್ ಅದೆಲ್ಲ ಮಾಡಿದರೆ ಮಿಕ್ಸಿಂಗ್ ಆಗುತ್ತೆ. ಆ ಥರ ಮಿಕ್ಸಿಂಗ್ ಬಂದಿದ್ದರೆ ಕಸ್ಟಮರು ಲೈಕ್ ಆಗಲ್ಲ. ನಾವು ಅಡುಗೆ ಮಾಡಿದರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ನಾವು ಒಂದೊಂದು ಮಿಷನ್ ಸೆಪ್ರೇಟ್ ಆಗಿ ಈ ಥರ ಐಟಮ್ಸ್ ಎಲ್ಲ ಪುಡಿ ಮಾಡಿದರೆ ನಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಹಸಿಟ್ಟು ಸಿಗುತ್ತೆ. ಸೊ ಅದಕ್ಕೆ ಒಂದು ನಮ್ಮದು ಜಾಗ ಯಾವ ಥರ ಇದೆ ಅದೇ ಥರ ನೋಡಿಕೊಂಡು ಇದು ಒನ್ ಸೈಡ್ ಬೇಕಾ, ನಾರ್ಮಲ್ ಆಗಿ ಬೇಕಾ, ರೈಟ್ ಲೆಫ್ಟ್ ಆಗಿ ಫಿಟ್ ಮಾಡಬೇಕಾ ಅಂತ ನಿಮಗೆ ಡಿಸಿಷನ್ ತಗೋಬೋದು. ಸೊ ಈಗ ನಾನು ಇವತ್ತು ನಿಮಗೆ ತೋರಿಸೋದು ಇದು ಒಂದು 3 ಹೆಡ್ ಪಲ್ವರೈಸರ್. ಒನ್ ಸೈಡ್ ಮೀನ್ಸ್ ಒಂದು ಲೆಂಗ್ತಿ ಸ್ಟ್ಯಾಂಡ್ ಮೇಲೆ 3 ಮಿಷನ್ ಫಿಟ್ ಮಾಡಿದೆ. ಅದರಲ್ಲಿ ಒಂದು ಬಂದು ರಾಗಿ ಬೀಸ್ಬೋದು, ಇನ್ನೊಂದು ಕಡೆ ಸೆಕೆಂಡ್ ಮಿಷನಲ್ಲಿ ನಮಗೆ ಅಕ್ಕಿ ಗೋಧಿ ಎಲ್ಲ ಬೀಸ್ಬೋದು, ಥರ್ಡ್ ಮಿಷನಲ್ಲಿ ನಮಗೆ ಇದು ಖಾರ ಪುಡಿ, ಧನಿಯಾ ಎಲ್ಲ ಬೀಸ್ಬೋದು. ಇನ್ನು ನಿಮಗೆ ಖಾರ ಪುಡಿ, ಧನಿಯಾ ಅದು ಸೆಪ್ರೇಟ್ ಬೇಕಾದರೆ ಇದೇ ಥರ ಒಂದು 4 ಹೆಡ್ ಪಲ್ವರೈಸರ್ ತಗೊಂಡಿದ್ರೆ ಆಗುತ್ತೆ. ಅದರಲ್ಲಿ ಒಂದು ಸ್ಟ್ಯಾಂಡ್ ಮೇಲೆ 4 ಮಿಷನ್ ಬರುತ್ತೆ. 4 ಮಿಷನಲ್ಲಿ ಒಂದರಲ್ಲಿ ಧನಿಯಾ ಮಾಡ್ಬೋದು, ಒಂದರಲ್ಲಿ ಖಾರ ಪುಡಿನೂ ಮಾಡ್ಬೋದು. ಸೊ ಈ ಥರ ಒಂದು ಹೈಟೆಕ್ ಮಿಲ್ ನಾವು ರೆಡಿ ಮಾಡಿದರೆ ನಮಗೆ ಕಸ್ಟಮರ್ ಅಟೆನ್ಷನ್ ಸಿಗುತ್ತೆ, ನಮಗೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಏನು ಅಂದರೆ ಎಲ್ಲರಿಗೂ ನಮಗೆ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಇದೇ ಥರ ಎಲ್ಲ ಸೆಪ್ರೇಟ್ ಮಾಡಿ ಹಸಿಟ್ಟು ಕಸ್ಟಮರ್ಗೆ ಕ್ವಾಲಿಟಿಯಾಗಿ ಕೊಡ್ಬೋದು. ಸೊ ಇದು ಬಂದು 10 HP ಮೋಟರ್ ಕೆಪಾಸಿಟಿ ಇರೋದು ಮಿಷಿನು. ಇದು ಕೆಳಗಡೆ ಮೋಟ್ರ್ ಬರುತ್ತೆ, ಅಲ್ಲೊಂದು ಮೋಟರ್ ಸ್ಟ್ಯಾಂಡ್ ಫಿಟ್ ಮಾಡಬೇಕು, ವಾಟರ್ ಸ್ಟ್ಯಾಂಡ್, ಆಮೇಲೆ ಒಂದು ಕ್ಯಾಮನ್ ಲಿವರ್ ಬರುತ್ತೆ. ನಮಗೆ ಅಟ್ ಎ ಟೈಮಲ್ಲಿ 3 ಮಿಷನ್ ರನ್ ಮಾಡೋಕ್ಕಾಗಲ್ಲ. ಯಾವ ಮಿಷನ್ ರನ್ ಮಾಡ್ತಾರೋ ಆ ಮಿಷನ್ಗೆ ನಾವು ಇದು ಬೆಲ್ಟ್ ಹಾಕ್ಕೊಂಡು ಲಿವರ್ ಟೈಟ್ ಮಾಡಿದರೆ ಆ ಮಿಷನ್ ನಮಗೆ ರನ್ ಆಗುತ್ತೆ. ಇದು ಬಂದು ಒಂದು 614 ಮಾಡೆಲ್ ಮಿಷನ್. ಈಗ 614 ಮಾಡೆಲ್ ಏನು ಅಂದರೆ ಈ ಹೆಡ್ದು ಹೆಡ್ ವಿಡ್ತ್ ಬಂದು 6 ಇಂಚ್ ಬರುತ್ತೆ. ಇಲ್ಲಿಂದ ಈ ಅಗಲ ಬಂದು 6 ಇಂಚ್ ಬರುತ್ತೆ. ಮೊದಲೊಂದು ವಿಡಿಯೋಲಿ ನಾನು ಇದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ, ನಿಮಗೆ ಅದು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಇದು 6 ಇಂಚ್ ಅಗಲ ಬರುತ್ತೆ. ಇಲ್ಲಿ ಬಂದು 14 ಇಂಚು ಡಯಾ ಬರುತ್ತೆ. ಇದು ಡಬಲ್ ಚೇಂಬರ್ ಮಿಷನ್ ನಿಮಗೆ ಕಾಣುತ್ತೆ. ಇನ್ಸೈಡ್ ಪಾರ್ಟಲ್ಲಿ ಇದು ಬಂದು ಟೀತ್ ಅಂತ ಹೇಳ್ತಾ ಇದೆ, ಅಲ್ಲು. ದೆನ್ ಇಲ್ಲಿ ಒಂದು ಬೀಟರ್ ಬರುತ್ತೆ, ಒಂದು ಪ್ರೀ ಕಟ್ಟಿಂಗ್ ಬೀಟರ್ ಬರುತ್ತೆ, ಅದೊಂದು ಪ್ರೀ ಕಟ್ಟಿಂಗ್ ಡ್ರಮ್ಮು ಬರುತ್ತೆ. ಈ ಥರ ಬರೋದು ಮಿಷಿನ್ ಇದು. ಸೊ ನಮಗೆ ಆ ಪ್ರೀ ಕಟ್ಟಿಂಗಲ್ಲಿ ಒಂದು 80% ಪೌಡರ್ ಆಗುತ್ತೆ. ಆಮೇಲೆ ಮುಂದೆ ಬಂದು ಫುಲ್ ಫೈನ್ ಪೌಡರ್ ಆಗಿ ಸೀವಿಂಗ್ ಮಾಡಿ ನಮಗೆ ಫೈನ್ ಔಟ್ಪುಟ್ ಪಾತ್ರದಲ್ಲಿ ಕಲೆಕ್ಟ್ ಮಾಡ್ಬೋದು. ಇದು ನೋಡಿ, ರೈಸ್ ಸೈಡಲ್ಲೇ ಇನ್ನೊಂದು ಬರುತ್ತೆ, ಎರಡು ಒಂದೇ ಥರ ಮಿಷಿನ್ ಬರುತ್ತೆ. ಒಂದು ಚಿಲ್ಲಿಗೊಂದಾಗಿ ಸೆಪ್ರೇಟ್ ಆಗಿ ಮಿಷಿನ್ ಬರುತ್ತೆ. ಇದು ಬಂದು ವಿತೌಟ್ ಫೌಂಡೇಶನ್ ಮಾಡಲು ನಮಗೆ ಈಸಿಯಾಗಿ ವರ್ಕ್ ಮಾಡ್ಬೋದು, ಮೇಂಟೈನ್ ಮಾಡೋಕ್ಕೆಲ್ಲ ಆಗುತ್ತೆ. ಇದಕ್ಕೆ ಏನು ಸ್ಪೆಸಿಫಿಕೇಶನ್ ಅಂದರೆ ಸೌಂಡು ತುಂಬ ಕಮ್ಮಿ ಇದೆ, ಸೌಂಡ್ಲೆಸ್. ಇದರಲ್ಲಿ ಯೂಸ್ ಮಾಡೋದು ಲೂಬ್ರಿಕೆಂಟ್ ಬಂದು ಒಂದು ಸ್ಪೆಷಲ್ ಲೂಬ್ರಿಕೆಂಟ್ ಯೂಸ್ ಮಾಡ್ತಾ ಇದೆ. ಅದಕ್ಕೆ ನಾಯ್ಸ್ ವೆರಿ ಲೆಸ್ ಆಗಿದೆ. ಕಂಪ್ಯಾರಿಟಿವ್ಲಿ ಅದರ್ ಕಂಪನಿದು ನೋಡುವಾಗ ನಮ್ಮದು ಅದಕ್ಕಿಂತ ತುಂಬ ಬೆಟರ್ ಆಗಿ ನಮ್ಮದು ಕ್ವಾಲಿಟಿ ಮೇಂಟೈನ್ ಮಾಡಿದೆ. ಅದಕ್ಕಾಗಿ ಸೌಂಡ್ ತುಂಬ ಲೆಸ್ ಆಗಿದೆ. ಈ ಥರ ಲೂಬ್ರಿಕೆಂಟು ನಮ್ಮ ಹತ್ರ ನಾವು ಸ್ಪೆಷಲ್ ಆಗಿ ಅದು ಪರ್ಚೇಸ್ ಮಾಡಿರೋದು ಲೂಬ್ರಿಕೆಂಟ್. ಈ ಥರ ಲೂಬ್ರಿಕೆಂಟ್ ಯೂಸ್ ಮಾಡೋದಕ್ಕಿಂತ ನಮ್ಮ ಸೌಂಡು ತುಂಬ ಲೆಸ್ ಆಗಿದೆ. ಇದರಲ್ಲಿ ಇನ್ನು ಬೇಕಿರೋದು ಟ್ರೈ, ಇದೀಗ ಅಸೆಂಬ್ಲಿಂಗ್ ಪ್ರೋಸೆಸ್ ನಡೀತಾ ಇದೆ. ಟ್ರೈ ಎಲ್ಲ ಫಿಟ್ ಮಾಡಿಲ್ಲ. ನಾನು ಕಂಪ್ಲೀಟ್ ಆಗಿರೋದು ಮಿಷಿನ್ಗಳದ್ದು ಫೋಟೋ ನಿಮಗೆ ಬೇರೆ ತೋರಿಸ್ತೀನಿ. ಅದು ನಿಮಗೆ ನೋಡುವಾಗ ಗೊತ್ತಾಗುತ್ತೆ ಈ ಮಿಷಿನ್ ಯಾವ ಥರ ಬರುತ್ತೆ ಅಂತ. ಇದೀಗ ಅಸೆಂಬ್ಲಿಂಗ್ ಪ್ರೋಸೆಸ್ ನಿಮಗೆ ಜಾಸ್ತಿ ತುಂಬ ಕ್ಲಾರಿಟಿ ಸಿಗಬೇಕಾಗಿದೆ. ಓಕೆ, ನಾನು ಇದೇ ಥರ ಅಸೆಂಬ್ಲಿಂಗಲ್ಲೇ ನಾನು ಇದ್ದದ್ದು ವಿಡಿಯೋ ಕಳಿಸಿರೋದು. ಸೊ ಈ ಮಿಷನ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೆ ನಮ್ಮ ಕಂಪನಿದು, ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಿಮಗೆ. ಸೊ ಇದು ಬಂದು ಒಂದು 3 ಹೆಡ್ ಪಲ್ವರೈಸರ್. ನಮಗಿದು 10 HP ಮೋಟ್ರ್ ಯೂಸ್ ಮಾಡ್ಬೋದು. ನಿಮಗೆ ಇನ್ನು ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿನೇ ಬೇಕಾದರೆ 15 HP ಮೋಟ್ರು
ಯೂಸ್ ಮಾಡ್ಬೋದು. ಓಕೆ, ಈ ಥರ ರಾಗಿ ಮಿಲ್ಲೆಲ್ಲ ತಯಾರು ಮಾಡೋರು, ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನ್ ಇರೋರಿಗೆ ನಂದು ಈ ವಿಡಿಯೋ ಮ್ಯಾಕ್ಸಿಮಮ್ ಶೇರ್ ಮಾಡಿ, ನಂದು ವಿಡಿಯೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್.